ಸರ್, ಈಗ TSP ACP TSP ಅನ್ನು ಡೈವರ್ಟ್ ಮಾಡಿರೋದಕ್ಕೆ ನೀವು ತೀವ್ರವಾಗಿ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ರಿ. ಇದು CMಗೆ ಮನವಿ ಮಾಡ್ತಿರೋ ಅಥವಾ ಹೋರಾಟ ಮಾಡ್ತಿರೋ ಹೇಗೆ? ನಾನು ಸಿದ್ದರಾಮಯ್ಯನವ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ. ನಿನ್ನೆ 42,000 ಕೋಟಿ SCP TSP ಹಣವನ್ನು ಕೊಡ್ತೀನಿ 2025-26ನೇ ಸಾಲಿಗಿನ ಬಜೆಟ್ನಲ್ಲಿ ಅಂತ ಹೇಳಿ ನಿನ್ನೆ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ. ಅದನ್ನು ನೋಡಿದಾಗ 7C ಕೆಳಗಡೆ 21,000 ಕೋಟಿ ಆಯಾ ಇಲಾಖೆಗಳಿಗೆ ಹೋಗ್ತದೆ. ಇನ್ನು ಉಳಿದಿರ್ತಕ್ಕಂಥ 21,000 ಕೋಟಿಯಲ್ಲಿ 13,344 ಕೋಟಿ ಗ್ಯಾರಂಟಿಗಳಿಗೆ ಉಪಯೋಗ ಮಾಡ್ತಾ ಇದ್ದಾರೆ. ನೆಟ್ ಉಳಿಯುವಂಥದ್ದು 7,500 ಕೋಟಿ ಮಾತ್ರ. ಅದರಿಂದ 1.5 ಕೋಟಿ ಜನ ಇರ್ತಕ್ಕಂಥ SC ST ಜನರಿಗೆ ಅನ್ಯಾಯ ಆಗ್ತದ. ಅದಕ್ಕಾಗಿ 42,000 ಕೋಟಿನೂ ಪೂರ್ಣ ಹಣವನ್ನು ಶಿಕ್ಷಣಕ್ಕೆ, ಉದ್ಯೋಗಕ್ಕೆ ಮತ್ತು ಭೂ ಒಡೆತನ ಯೋಜನೆಗೆ, ಗಂಗಾ ಕಲ್ಯಾಣ ಯೋಜನೆಗೆ ಮತ್ತು SC ST ಮಕ್ಕಳು ಓದ್ತಕ್ಕಂಥ ಸ್ವಂತದ ಕಟ್ಟಡ ಇರಲಾರ್ದಂಥ ಹಾಸ್ಟೆಲ್ ಕಟ್ಟಡ ನಿರ್ಮಾಣ, ಸ್ವಂತದ ಕಟ್ಟಡ ಇರಲಾರ್ದಂಥ ರೆಸಿಡೆನ್ಷಿಯಲ್ ಸ್ಕೂಲ್ ಕಟ್ಟಡಗಳ ನಿರ್ಮಾಣಕ್ಕೆ ಉಪಯೋಗ ಮಾಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ. ಒಂದು ವೇಳೆ ಸಿದ್ದರಾಮಯ್ಯನವರು ಬಜೆಟ್ಟಿಗೆ ರಿಪ್ಲೈ ಮಾಡೋ ಮುಂದೆ ಅನುಮೋದನೆ ತಗೊಳ್ಳೋದಕ್ಕಿಂತ ಮುಂಚೆ ಈ ಬದಲಾವಣೆಯನ್ನು ಮಾಡಬೇಕು ಅಂತ ಒತ್ತಾಯ ಮಾಡ್ತೀನಿ. ಮಾಡದೇ ಇದ್ದರೆ ಇಡೀ ರಾಜ್ಯದಾದಂಥ ನಾವು ಪ್ರತಿ ತಾಲೂಕು ಜಿಲ್ಲೆಗಳಲ್ಲಿಯೂ ಕೂಡ ಇದರ ವಿರುದ್ಧ ಹೋರಾಟವನ್ನು ಮಾಡ್ತೀವಿ. ಸರ್, ಆಮೇಲೆ ಮುಸ್ಲಿಂ ಸಮುದಾಯದ ಓಲೈಕೆ ಮಾಡಿದ್ದಾರೆ. ಈ ಒಂದು ಬಜೆಟ್ನಲ್ಲಿ ಭರಪೂರ ಕೊಡುಗೆಗಳನ್ನು ಅವರಿಗೆ ಕೊಟ್ಟಿದ್ದಾರೆ. ಒಂದು ಸಿದ್ದರಾಮಯ್ಯನವರಿಂದ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಸರ್ವೋದಯದ ಸಿದ್ಧಾಂತವನ್ನು ಗಾಳಿಗೆ ತೋರಿ ಮುಸಲ್ಮಾನ್ ಹೆಣ್ಣುಮಕ್ಕಳಿಗೆ ಪ್ರತ್ಯೇಕ ಕಾಲೇಜ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ನಮ್ಮ ಶಿಕ್ಷಣ ನೀತಿ ಇರ್ತಕ್ಕಂಥದ್ದು ದೇಶದಲ್ಲಿ ಕೋ ಎಜುಕೇಷನ್ ಇರಬೇಕು. ಎಲ್ಲ ಜನಾಂಗದ ಮಕ್ಕಳು ಕೂಡ ಕೂಡಿ ಬಾಳಬೇಕು, ಕೂಡಿ ಓದಬೇಕು, ಕೂಡಿ ಬದುಕಬೇಕು ಅಂತಕ್ಕಂಥ ಸಂಸ್ಕೃತಿಯನ್ನು ಕಲಿಸ್ತಕ್ಕಂಥ ಶಿಕ್ಷಣ ನೀತಿ ನಮ್ಮದು. ಆದರೆ ಇವರು ಮುಸಲ್ಮಾನರು ಪ್ರತ್ಯೇಕ ಮಾಡ್ತಕ್ಕಂಥ ಹುನ್ನಾರದಿಂದ, ಮುಸಲ್ಮಾನ ಐಸೋಲೇಟ್ ಮಾಡಬೇಕನ್ನೋ ಹುನ್ನಾರದಿಂದ, ಕುತಂತ್ರದಿಂದ, ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಮಾಡಿರ್ತಕ್ಕಂಥ ಈ ಬಜೆಟ್. ಸರಿ ಸರ್, ಆಮೇಲೆ ಇನ್ನೊಂದು, ಈಗ ಅಕ್ಟೋಬರ್ನಲ್ಲಿ CM ಬದಲಾವಣೆಯಲ್ಲಿ ಜೋರಾಗಿ ನಡೀತಾ ಇದೆ. ಆಮೇಲೆ ನಿಮ್ಮ ನಾಯಕರುಗಳು ಕೂಡ ಹೇಳ್ತಿದ್ದಾರೆ. ಒಂದು ಬರೀ ಅಕ್ಟೋಬರ್ದಲ್ಲಿ ಬದಲಾವಣೆ ಆಗ್ತದಂದ್ರೆ ಬೇರೆ ಇತ್ತು. 3 ಗುಂಪುಗಳಾಗಿ ಇವತ್ತು ಅಧಿಕಾರಕ್ಕಾಗಿ ಕಚ್ಚಾಡ್ತಾ ಇದ್ದಾರೆ. ಒಂದು DK ಶಿವಕುಮಾರ್ ಅವ್ರ ಗುಂಪು, ಇನ್ನೊಂದು ಲಿಂಗಾಯತ ಸಮುದಾಯದ ಗುಂಪು, ಇನ್ನೊಂದು ದಲಿತ ಸಮುದಾಯದ ಗುಂಪುಗಳಾಗಿ ಇವತ್ತು ಕಚ್ಚಾಡ್ತಾ ಇದ್ದಾರೆ. ಅದಕ್ಕೆ ನಾನು ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ನಾನು ಹೇಳಲಿಕ್ಕೆ ಬಯಸ್ತೀನಿ, ನೀವು ಬದಲಾವಣೆ ಮಾಡಲಿಕ್ಕೆ ಸಿದ್ಧರಾಗಿರಿ ಅಂಥೇಳಿ, ಒಪ್ಪಂದ ಆಗಿದೆ ಅಂಥೇಳಿ DK ಶಿವಕುಮಾರ್ ಅವ್ರ ಕಡೆಯವರು ಪದೇ ಪದೇ ಹೇಳ್ತಾ ಇದ್ದಾರೆ. ಒಪ್ಪಂದ ಆದದ್ದೇ ಕರೆ ಇತ್ತು, ಸಿದ್ದರಾಮಯ್ಯನವ್ರನ್ನ ಬದಲಾವಣೆ ಮಾಡೋದೇ ಇತ್ತು ಅಂದರೆ ನಿಮಗೊಂದು ಜೀವನದಲ್ಲಿ ಅವಕಾಶ. ನಿಮ್ಮ ಕಾಲದಲ್ಲೇ ದಲಿತ ಮುಖ್ಯಮಂತ್ರಿ ಆಗಬೇಕು ಅಂತ ಹೊರಟಿತ್ತು ಮಲ್ಲಿಕಾರ್ಜುನ ಖರ್ಗೆ ಅವ್ರ ಕಾಲದಲ್ಲಿ. ಅದಕ್ಕೆ ಈಗ ದಲಿತ ಮುಖ್ಯಮಂತ್ರಿ ಮಾಡಿ ಇತಿಹಾಸದ ಪುಟಗಳಲ್ಲಿ ಉಳಿಬೇಕು ಖರ್ಗೆ ಅವರಂತೂ ಒತ್ತಾಯ ಮಾಡ್ತಾರೆ. CM ಭೇಟಿ ಆಗಿದೆ ನಿಮ್ಮದೇ ಪಕ್ಷದವರು. ಈಗ ಯತ್ನಾಳ್ ಅವರು ಹೇಳ್ತಿರುವಂಥದ್ದು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ಕೊಂತಿದ್ದಾರೆ ಅಂತ ಆರೋಪ ಮಾಡ್ತಿದ್ದಾರೆ ನಿಮ್ಮದೇ ಪಕ್ಷದವರು ವಿಜೇಂದ್ರ ಅವರು. ನೋಡಿ, ಕಾಂಗ್ರೆಸ್ ಪಕ್ಷದಲ್ಲಿ CM ಬದಲಾವಣೆ ಮಾಡೋದಕ್ಕೂ ನಮ್ಮ ರಾಜ್ಯ ಅಧ್ಯಕ್ಷರಿಗೂ ಯಾವುದೇ ಸಂಬಂಧ ಇಲ್ಲ. ಈ ಬಜೆಟ್ನಲ್ಲಿ ಒಂದೇ ₹1 ಅನುದಾನ ಕೊಟ್ಟಿಲ್ಲ. ನೀರಾವರಿ ಇಲಾಖೆಗೆ 18,200 ಕೋಟಿ ಬಜೆಟ್ನಲ್ಲಿ ಕೊಟ್ಟಿದ್ದಾರೆ. 18,200 ಕೋಟಿಯಲ್ಲಿ 6,200 ಕೋಟಿ ಸಾಲ ಮರುಪಾವತಿಗೆ ಹೋಗ್ತದೆ ಮತ್ತು 16,600 ಕೋಟಿ ರೂಪಾಯಿ ಕಾಂಟ್ರಾಕ್ಟರ್ಗಳ ಬಿಲ್ಗಳು ಇರಿಗೇಷನ್ ಡಿಪಾರ್ಟ್ಮೆಂಟ್ದಲ್ಲಿ ಪೆಂಡಿಂಗ್ ಇದ್ದಾವೆ, ಅವು ಪೇಮೆಂಟಿಗೆ ಹೋಗ್ತದೆ. ಕೃಷ್ಣಾ ಮೇಲ್ದಂಡೆ ಯೋಜನೆಯಲ್ಲಿ 130
TMC ನೀರನ್ನು ಉಪಯೋಗ ಮಾಡಿಕೊಂಡು 15 ಲಕ್ಷ ಎಕರೆ ನೀರಾವರಿ ಮಾಡಲಿಕ್ಕೆ, 20 ಹಳ್ಳಿಗಳ ಸ್ಥಳಾಂತರ ಮಾಡಲಿಕ್ಕೆ, R&R ವರ್ಕ್ಸ್ಗೆ ಮತ್ತು 1,32,000 ಎಕರೆ ಭೂಮಿಗೆ ಪರಿಹಾರ ಕೊಡಲಿಕ್ಕೆ ಒಂದೇ ₹1 ಇಟ್ಟಿಲ್ಲ. ಇದನ್ನು ನಾನು ಖಂಡಿಸ್ತೇನೆ. ಕೂಡಲೇ ಉತ್ತರ ಕರ್ನಾಟಕದವರು ಎಲ್ಲರೂ ಎದ್ದು ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಕನಿಷ್ಠ 15,000 ಕೋಟಿ ಈ ಬಜೆಟ್ನಲ್ಲಿ ಇಡಬೇಕು ಅಂತ ಒತ್ತಾಯ ಮಾಡ್ತಾರೆ. ಸರ್ ಒಂದು ನಿಮಿಷ ಈ ಬಿಜೆಪಿಯಲ್ಲಿ ಮನೆಯೊಂದು 3 ಬಾಗಿಲು ಅಂತ ಹೇಳ್ತಿದ್ರು. ಈಗ ಬಣತಿಕಾಟ ಯಾವಾಗ ತೆರೆ ಬಿಡುತ್ತೆ ಅಂತ ಅದಕ್ಕೆ ನೀವೇನಾದರೂ ಸಂಸದರಾಗಿದ್ದೀರಾ, ರಾಷ್ಟ್ರೀಯ ಮಟ್ಟಕ್ಕಂಥದ್ದು ಇದನ್ನ ಬೇಗ ಬಗೆಹರಿಸಿ ಅಂತ ನೀವೇನಾದರೂ ಹೋಗಿ ಮಾತಾಡ್ತೀರಾ ಹಿಂಗೆ ಅಂತ? ನೋಡಿ, ನಮ್ಮ ರಾಷ್ಟ್ರೀಯ ನಾಯಕರು ಸಮರ್ಥರಿದ್ದಾರೆ. ದೇಶದಲ್ಲಿ 15-16 ರಾಜ್ಯಗಳಲ್ಲಿ ನಮ್ಮದೇ ಸರ್ಕಾರ ಇದೆ. ಖಂಡಿತವಾಗಿ ಇದೊಂದು ಸಣ್ಣ ವಿಷಯವನ್ನು ಪರಿಹರಿಸ್ತಾರ. ಎಲ್ಲ ಪಕ್ಷದಲ್ಲಿರುವಂಗೆ ನಮ್ಮ ಪಕ್ಷದಲ್ಲೂ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ದಾವೆ. ಬಗೆಹರಿಸಕ್ಕಾಗ್ತಿಲ್ಲ ಅಂತ ಹೇಳ್ತಿದಾರಲ್ಲ ಬಿಜೆಪಿಯಲ್ಲಿ, ನೀವು ಸಣ್ಣ ವಿಷಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.